ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ನಿಮ್ಮ ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸಗಳಲ್ಲೂ ಕೂಡ ಜಯವನ್ನು ಸಾಧಿಸ್ತೀರಿ. ಹಾಗಾಗಿ ಎಂತಹ ಸವಾಲುಗಳೇ ಇರಲಿ, ಎಂತಹ ಪರಿಶ್ರಮ ಪಡಬೇಕಾದಂತಹ ಕೆಲಸಗಳೇ ಇರಲಿ, ಆ ಕೆಲಸವನ್ನು ನಾನು ಮಾಡಬಲ್ಲೆ ಅಂತಕ್ಕಂತಹ ಆತ್ಮವಿಶ್ವಾಸ ನಿಮಗೆ ಜಯವನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಸವಲತ್ತುಗಳಾಗಲಿ ಅಥವಾ ಬಡ್ತಿಯಾಗಲಿ ಸಿಕ್ಕುವಂತಹ ಅವಕಾಶ ಈ ದಿವಸದಲ್ಲಿ ಇರುವಂಥದ್ದಾಗತ್ತೆ. ನಿಮ್ಮ ಮಟ್ಟಕ್ಕನುಗುಣವಾಗಿ, ನಿಮ್ಮ ಯೋಗ್ಯತೆಗನುಗುಣವಾಗಿ ನಿಮ್ಮ ವರ್ಚಸ್ಸು ಹೆಚ್ಚಾಗುವಂಥದ್ದು. ಅಂದರೆ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರೋ ಅಲ್ಲಿ ನಿಮ್ಮ ಸ್ಥಾನಮಾನಗಳೇನು, ಅದಕ್ಕನುಗುಣವಾದಂತಹ ವರ್ಚಸ್ಸು ಅಥವಾ ಅಲ್ಲಿ ನಿಮಗೆ ನಿಮ್ಮದೇ ಆದಂತಹ ಒಂದು ಅಧಿಕಾರ ಸಿಕ್ಕುವಂಥದ್ದನ್ನು ಈ ದಿವಸದಲ್ಲಿ ಕಾಣುವಂಥದ್ದಾಗತ್ತೆ. ನಿಮ್ಮಲ್ಲಿ ಯಾವುದಾದರೂ ಪದಾರ್ಥಗಳನ್ನು ಮಾರಾಟ ಮಾಡಬೇಕು ಅನ್ನುವಂತಹ ಯೋಚನೆಗಳಿದ್ದರೆ ಅಂತಹ ವಸ್ತುಗಳನ್ನು, ವಾಹನಗಳನ್ನು ಮಾರಾಟ ಮಾಡಲಿಕ್ಕೆ ಈ ದಿವಸ ಬಹಳ ಶುಭವಾದಂತಹ ದಿವಸ. ಜೊತೆಗೆ ನಿಮ್ಮ ಮನಸ್ಸಿಗೆ ಸಮಾಧಾನವಾಗುವಷ್ಟು ಆ ಪದಾರ್ಥದ ಮಾರಾಟದಿಂದ ಹಣ ನಿಮಗೆ ಸಿಕ್ಕುವಂತಹ ಒಂದು ವ್ಯವಸ್ಥೆ ಆಗುತ್ತೆ. ಮನೆಯವರ ಸಲಹೆ ಏನಿದೆ ಅದು ತುಂಬ ಮುಖ್ಯವಾಗುತ್ತೆ. ಹಾಗಾಗಿ ನೀವು ಯಾವುದೇ ಕೆಲಸಕ್ಕೆ ತೀರ್ಮಾನ ಮಾಡಿದರೂ ಕೂಡ ಮನೆಯವರ ಸಲಹೆ ಬಹಳ ಮುಖ್ಯ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಕಾಲಿಗೆ ಪೆಟ್ಟಾಗ್ತಕ್ಕಂಥದ್ದು, ಕಾಲು ನೋವಾಗ್ತಕ್ಕಂತಹ ಸಾಧ್ಯತೆ, ಆ ಸೂಚನೆ ಕಾಣ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಓಡಾಟ ಮಾಡುವಾಗ, ವಾಹನ ಚಾಲನೆ ಮಾಡುವಾಗ, ಮೆಟ್ಟಿಲುಗಳನ್ನು ಇಳಿಯುವಾಗ ಆದಷ್ಟು ಜಾಗ್ರತೆಯನ್ನು ವಹಿಸಬೇಕಾದಂತಹ ದಿವಸ. ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಈ ದಿವಸ ಯಾವುದೇ ಕೆಲಸದಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡಲಿಕ್ಕಾಗೋದಿಲ್ಲ. ಅಂದರೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಈ ಕೆಲಸವನ್ನು ಹೀಗೆ ಮಾಡಿ ಪೂರೈಸ್ತೀನಿ ಅಂತಕ್ಕಂತಹ ಸ್ಥಿತಿಯಲ್ಲಿ ನೀವಿರೋದಿಲ್ಲ. ಯಾವ ಕೆಲಸದ ಬಗ್ಗೆನೂ ಆಸಕ್ತಿ ಇರೋದಿಲ್ಲ. ಯಾವ ಕೆಲಸ ಹೇಗಾಯಿತೋ ಹಾಗೆ ಮಾಡಿ ಮುಗಿಸ್ತಕ್ಕಂತಹ ಒಂದು ಮನಸ್ಥಿತಿ, ಜೊತೆಗೆ ಯಾವುದರಲ್ಲೂ ಆಸಕ್ತಿಯೂ ಕೂಡ ಇಲ್ಲದೇ ಇರತಕ್ಕಂಥದ್ದು. ತಲೆನೋವು ಅಥವಾ ಮೈಗ್ರೇನ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಈ ದಿವಸ ಕಾಣಬೇಕಾಗತ್ತೆ, ನೋಡಬೇಕಾಗತ್ತೆ. ಹಾಗಾಗಿ ಮಾನಸಿಕವಾದಂತಹ ಸಮಾಧಾನವೂ ಕೂಡ ನಿಮಗೆ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಹಳೆಯ ಸಂಪರ್ಕಗಳಿಂದ ಸಮಸ್ಯೆಗಳಾಗಬಹುದು. ಹಿಂದೆ ಯಾರದ್ದೋ ಪರಿಚಯವಾಗಿರುತ್ತೆ, ಅವರ ಸಂಪರ್ಕ ಕಡಿದು ಹೋಗಿರುತ್ತೆ ಮಧ್ಯದಲ್ಲಿ. ಪುನಃ ಆ ಸಂಪರ್ಕ ನಿಮ್ಮ ಒಂದು ವಿಚಾರಕ್ಕೆ ಬಂದು, ನಿಮ್ಮ ವ್ಯವಹಾರದ ಮಧ್ಯದಲ್ಲಿ ಬಂದು, ಅದರಿಂದ ನಿಮಗೆ ಸ್ವಲ್ಪ ಸಮಸ್ಯೆ ಆಗತಕ್ಕಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ಧೂಳು ಅಥವಾ ಸೂರ್ಯನ ಬೆಳಕು, ಇದರಿಂದ ನಿಮಗೆ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಅಲರ್ಜಿ ಅಂತ ಏನು ಹೇಳ್ತೀವಿ, ಅದು ನಿಮಗೆ ಸ್ವಲ್ಪ ತೊಂದರೆಯನ್ನು ಮಾಡುತ್ತೆ. ಬಿಸಿಲಿನ ಕಾಲ ಆರಂಭವಾಗಿರೋದ್ರಿಂದ ಸೂರ್ಯನ ಬಿಸಿಲೂ ಕೂಡ ನಿಮಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಬೇರೆಯವರ ಭರವಸೆಯ ಮಾತುಗಳು ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ಯಾರಾದರೂ ನಿಮಗೇನಾದರೂ ಸಹಾಯನೋ ಸಹಕಾರವನ್ನು ಮಾಡ್ತೀವಿ, ನೀವು ಯಾವುದಾದ್ರೂ ಯೋಜನೆಗಳನ್ನು ಹಾಕ್ಕೊಂಡಾಗ ನಿಮಗೆ ಅನುಕೂಲ ಮಾಡ್ತೀವಿ, ನಿಮಗೆ ಅದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಿಮ್ಮ ಭರವಸೆಯನ್ನು ನಿಮಗೆ ನೀಡ್ತಾ ಹೋದರೆ ಅದು ಯಾವುದೂ ಕೂಡ ಉಪಯೋಗಕ್ಕೆ ಈ ದಿವಸ ಬರದೇ ಇರತಕ್ಕಂಥದ್ದು. ಯೋಗಾಭ್ಯಾಸವನ್ನು ಮಾಡೋದ್ರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ, ಅದು ನಿಮ್ಮ ಮಾನಸಿಕ ಮತ್ತು ಶಾರೀರಿಕ ಎರಡು ವಿಚಾರಗಳಲ್ಲೂ ಕೂಡ ಸುಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಅದನ್ನು ಗಮನಿಸಿಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದಾಗುವಂಥದ್ದು. ನಾರಾಯಣನನ್ನು ಸ್ಮರಣೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಯಾವುದೇ ರೀತಿಯ ವಿವಾದಿತ ವಿಷಯಗಳಿದ್ದರೆ ಇವತ್ತು ಅದನ್ನು ಇತ್ಯರ್ಥ ಮಾಡಿಕೊಳ್ಬಹುದು, ಇತ್ಯರ್ಥವಾಗತ್ತೆ ಅನ್ನುವಂತಹ ಒಂದು ಶುಭ ಸೂಚನೆ ನಿಮ್ಮ ಪರವಾಗಿ ಇರತಕ್ಕಂಥದ್ದು. ವಿದೇಶದಲ್ಲಿ ಅಧ್ಯಯನವನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿರುವಂಥವ್ರಿಗೆ ಈ ದಿವಸ ಅನುಕೂಲವಾಗುವಂತಹ ದಿವಸ. ನಾನು ಅಬ್ರಾಡ್ನಲ್ಲಿ ಓದಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು, ಈ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ ನಿಮ್ಮ ನಿರೀಕ್ಷೆಗೆ ಅನುಗುಣವಾದಂತಹ ವ್ಯವಸ್ಥೆಗಳು, ಅನುಕೂಲಗಳು ಈ ದಿವಸ ಲಭಿಸುವಂಥದ್ದು. ಪ್ರೇಮಿಗಳಿಗೆ ಸುದಿನ, ಒಳ್ಳೆಯ ದಿವಸ. ಆದರೆ ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬೇಡಿ. ಸುಳ್ಳನ್ನು ಹೇಳಿದ್ರಿ ಸಿಗಹಾಕ್ಕೊಳ್ತೀರಿ, ಆಗ ನಿಮಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಕೌಟುಂಬಿಕವಾದಂತಹ
ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದೆಲ್ಲ ಬಗೆಹರಿತಕ್ಕಂತಹ ಕಾಲ ಸಮೀಪವಾಗಿದೆ. ಕುಟುಂಬದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು, ಸವಾಲುಗಳು, ಏನೋ ಒದ್ದಾಟಗಳು, ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಿ. ಆ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂತಹ ಯೋಗ ಅಥವಾ ಸುದಿನ ಈ ದಿವಸ ಅಂತ ಹೇಳಬೇಕಾದಂಥದ್ದು. ವಿದ್ಯಾಭ್ಯಾಸದ ಸಾಲ ದೊರೀತಕ್ಕಂಥದ್ದಿದೆ, ಸರಿಯಾಗಿ ವ್ಯವಹರಿಸಬೇಕು. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ವ್ಯವಸ್ಥೆ ಬೇಕು, ಸಾಲ ಬೇಕು ಅಂತಾದರೆ ಬ್ಯಾಂಕ್ಗಳಲ್ಲೋ ಅಥವಾ ಇನ್ಯಾವುದಾದರೂ ಹಣಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರ ಕೇಂದ್ರಗಳಿಂದಲೂ ನಿಮಗೆ ಅನುಕೂಲವಾಗತಕ್ಕಂಥದ್ದಿದೆ. ತಪ್ಪು ಮಾಹಿತಿಗಳು ನಿಮಗೆ ದುಷ್ಪರಿಣಾಮವನ್ನು ಬೀರುತ್ತೆ. ಯಾವುದೇ ವಿಷಯದಲ್ಲಾಗಿರಲಿ ತಪ್ಪು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಡಿ, ಅಥವಾ ಯಾರೋ ಹೇಳಿದರು ಅಂತ ಹೇಳಿ ಅದನ್ನೇ ಮುಖ್ಯವಾಗಿ ಗಣನೆಗೆ ತೆಗೆದುಕೊಂಡು ಆ ರೀತಿಯಲ್ಲಿ ವ್ಯವಹರಿಸ್ತಕ್ಕಂಥದ್ದು ಬೇಡ. ಕಾನೂನಾತ್ಮಕವಾದಂತಹ ವಿಚಾರಗಳು ಎಲ್ಲಿ ಸ್ಪಷ್ಟವಾಗಿದೆಯೋ, ಯಾವುದು ಸರಿಯಾಗಿದೆಯೋ ಅದನ್ನು ನೀವು ಅನುಸರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ವಿಶೇಷವಾಗಿ ಹೆಚ್ಚಿನ ವಿದ್ಯಾಭ್ಯಾಸದ ಒಂದು ಅನುಕೂಲಕ್ಕಾಗಿ ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ಸಂಶೋಧಕರಿಗೆ ಮತ್ತು ವಿಜ್ಞಾನಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ. ನಿಮ್ಮ ಸಂಶೋಧನಾ ಕೆಲಸಗಳನ್ನು ಅಥವಾ ವೈಜ್ಞಾನಿಕವಾದಂತಹ ತತ್ವ ವಿಚಾರಗಳನ್ನು ನೀವು ಮಂಡನೆ ಮಾಡಲಿಕ್ಕೆ, ಅದನ್ನು ಸಾಬೀತುಪಡಿಸಲಿಕ್ಕೆ, ಅದರಲ್ಲಿ ಉನ್ನತವಾದಂತಹ ಸ್ಥಾನಮಾನವನ್ನು ಗಳಿಸಲಿಕ್ಕೆ ಎಲ್ಲವುದಕ್ಕೂ ಕೂಡ ಈ ದಿವಸ ಅವಕಾಶಗಳು ಹೆಚ್ಚಾಗಿರತಕ್ಕಂಥದ್ದು. ಕಾನೂನಿನ ವಿಚಾರದಲ್ಲಿ ಹಲವಾರು ತೊಡಕುಗಳನ್ನು ನೀವು ಕಾಣಬೇಕಾದಂಥದ್ದಿದೆ. ಕಾನೂನಾತ್ಮಕವಾದಂತಹ ಹೋರಾಟ, ನ್ಯಾಯ ಸಂಬಂಧಿ ವಿಚಾರದಲ್ಲಿ ಒಂದಷ್ಟು ಹೋರಾಟಗಳನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮಗೆ ಇರುವಂಥದ್ದಾಗತ್ತೆ. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಪ್ರಕೃತಿ ವೀಕ್ಷಣೆ ಅಥವಾ ಪ್ರಾಣಿ ಸಂಕುಲವನ್ನು ವೀಕ್ಷಣೆ ಮಾಡೋದಕ್ಕೆ ಅವಕಾಶಗಳಿದೆ. ಹಾಗಾಗಿ ನೀವು ಕಾಡುಮೇಡುಗಳನ್ನು ಸುತ್ತಕ್ಕಂಥದ್ದು, ಆ ವಿಚಾರವಾಗಿ ಪ್ರವಾಸಗಳನ್ನು ಅಥವಾ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಸಹಜವಾಗಿ ಈ ದಿವಸ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು ಅಂತ ಹೇಳಬೇಕು. ಮನೆಯಲ್ಲಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತೆ. ಅದು ಮನಸ್ಸಿಗೆ ಏನೋ ಒಂದು ರೀತಿಯ ಆತಂಕವನ್ನು ತಂದು ಒಡ್ಡುವಂಥದ್ದು. ಏನು ಅಂತಂದರೆ ಮಕ್ಕಳ ಅನಾರೋಗ್ಯ ಸ್ಥಿತಿ ತುಂಬ ಸಮಸ್ಯೆ ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಹಾಗಾಗಿ ನಿಮಗೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಪೂರ್ಣವಾಗಿ ಯಾವುದೋ ಉದ್ವೇಗಕ್ಕೋ ಆತಂಕಕ್ಕೋ ಒಳಗಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುವಂಥದ್ದಿದೆ. ವೈದ್ಯರ ಸಲಹೆಯನ್ನು ಗಮನಿಸ್ಕೊಳ್ಳಿ. ಮತ್ತು ಇನ್ನೊಬ್ಬ ವೈದ್ಯರ ಸಲಹೆಯನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ಯಾರೋ ಒಬ್ಬ ವೈದ್ಯರು ಏನಾದರೂ ಹೇಳಿದ್ದಾರೆ ಅಂತಾದರೆ ಅದನ್ನೇ ಪೂರ್ಣವಾಗಿ ನಂಬಿ ಆತಂಕಕ್ಕೊಳಗಾಗುವಂಥದ್ದಲ್ಲ. ಸೆಕೆಂಡ್ ಒಪಿನಿಯನ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಅನ್ಯ ವೈದ್ಯರ ಸಲಹೆಯನ್ನೂ ಪಡ್ಕೊಂಡು ನಂತರದಲ್ಲಿ ಚಿಕಿತ್ಸೆಯನ್ನು ಮಕ್ಕಳಿಗೆ ಕೊಡಿಸಬೇಕಾದಂಥದ್ದು. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಮಕ್ಕಳ ಆರೋಗ್ಯದಲ್ಲಿ ಇರತಕ್ಕಂತಹ ವ್ಯತ್ಯಯಗಳು ಸರಿಯಾಗಲಿ. ಶುಭವಾಗಿ.